ಎಲ್ಲರಿಗೂ ನಮಸ್ಕಾರ. ಪರೀಕ್ಷಿತ್ ಮಹಾರಾಜ ಸೆಮೀಕ ಮುನಿಗಳಿಗೆ ಮಾಡಿದ ಅಪರಾಧದ ಅರಿವಿನಿಂದ ಪಶ್ಚಾತ್ತಾಪ ಪಟ್ಟ. ರಾಜ್ಯವನ್ನು ಬಿಟ್ಟು ಗಂಗಾನದಿ ತೀರದ ಹತ್ತಿರ ವಾಸ ಮಾಡಿ 7 ದಿನದ ಕಥೆಯ ಕೇಳಿ ವೈಕುಂಠಕ್ಕೆ ಹೋದ ಎಂದು ಎಲ್ಲರಿಗೂ ತಿಳಿದ ವಿಷಯ. ಕೆಟ್ಟದ್ದನ್ನು ಮಾಡಿದರೂ ಪಶ್ಚಾತ್ತಾಪ ಪಟ್ಟ, ಅದನ್ನು ಸರಿಪಡಿಸಿಕೊಂಡ. ಇದರ ಭಾವ ಇಷ್ಟೇ: ಸಜ್ಜನರು ಅಕಸ್ಮಾತ್ ಪಾಪಕರ್ಮವನ್ನು ಮಾಡಿದರೂ ಪಶ್ಚಾತ್ತಾಪದಿಂದ ತಮ್ಮನ್ನು ಮತ್ತಷ್ಟು ಬೆಳೆಸಿಕೊಳ್ಳುತ್ತಾರೆ. ಒಂದು ಪ್ರಸಂಗ ಇದೆ. ಒಬ್ಬ ಯೋಗಿ ಸಂಧ್ಯಾ ಸಮಯದಲ್ಲಿ ಸಂಧ್ಯಾವಂದನೆ ಮಾಡುವುದು ಬಿಟ್ಟು ನಿದ್ರೆ ಮಾಡುತ್ತಾ ಇದ್ದ. ಕಲಿಪುರುಷ ಇದನ್ನು ಕಂಡು ಬಂದು ಎಬ್ಬಿಸಿದ. ಹೇ ಯೋಗಿ, ಸಂಧ್ಯಾವಂದನೆ ಮಾಡು, ಸಂಧ್ಯಾಕಾಲ ಬಂದಿದೆ ಎಂದ. ಇದನ್ನು ಕಂಡು ಅವನಿಗೆ ಆಶ್ಚರ್ಯ. ಹೇ ಕಲಿಪುರುಷ, ನೀನು ಎಲ್ಲರನ್ನೂ ಕೆಟ್ಟ ಕೆಲಸದಲ್ಲಿ ಆಸಕ್ತಿ ಉಳ್ಳವಂತೆ ಮಾಡುವವ. ಅಂತಹ ನೀನು ನನಗೆ ಸಂಧ್ಯಾವಂದನೆ ಮಾಡು ಎನ್ನುವ ಉದ್ದೇಶ ಏನು ಎಂದು ಕೇಳಿದ. ಇಷ್ಟು ಒಳ್ಳೆಯ ಬುದ್ಧಿ ಹೇಗೆ ಬಂತು ನಿನಗೆ ಎಂದ. ಎಂತಹ ವಿಪರ್ಯಾಸ, ಸೋಜಿಗದ ಸಂಗತಿ ಎನ್ನಲು ಅದಕ್ಕೆ ಕಲಿಪುರುಷ ಹೇಳುತ್ತಾನೆ, ನಿನ್ನನ್ನು ಎಬ್ಬಿಸದಿದ್ದರೆ ಸಂಧ್ಯಾಕಾಲ ಮತ್ತು ಸಂಧ್ಯಾವಂದನೆ ಎರಡೂ ತಪ್ಪಿಸಿಕೊಂಡು ಬಿಡುತ್ತೆ. ನಂತರ ಎಚ್ಚರವಾಗಿ, ಅಯ್ಯೋ ಎಂತಹ ಕೆಲಸವಾಯಿತು, ಸಂಧ್ಯಾವಂದನೆ ಬಿಟ್ಟು ಮಲಗಿದ್ದೇನಲ್ಲ, ತಪ್ಪು ನಡೆದು ಹೋಯಿತು ಎಂದು ಪಶ್ಚಾತ್ತಾಪದಿಂದ ದುಃಖಪಡುತ್ತಾ ಕುಳಿತುಕೊಳ್ಳುವೆ. ಆದ್ದರಿಂದ ದೇವರಿಗೆ ನಿನ್ನ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿ ಉಂಟಾಗುತ್ತದೆ. ಅದನ್ನು ನಾನು ಸಹಿಸಲಾರೆ. ಪಶ್ಚಾತ್ತಾಪದಿಂದ ದೇವರಿಗೆ ಹತ್ತಿರವಾಗುವ ಯಾರೇ ಆದರೂ ನನಗೆ ಇಷ್ಟವಾಗದು. ಹಾಗಾಗಿ ನಿನ್ನನ್ನು ಎಬ್ಬಿಸಿದೆ ಎಂದು ಹೇಳಿದ. ಹಾಗಾಗಿ ಪಶ್ಚಾತ್ತಾಪದಿಂದ ಉತ್ತಮ ಸ್ಥಾನ ಪಡೆದ ಪರೀಕ್ಷಿತ್ ಮಹಾರಾಜ ನಮಗೆ ಒಂದು ದೃಷ್ಟಾಂತ. ಹಾಳು ಹರಟೆಯಾಡಿ ಮನವ ಪೀಳು ಮಾಡಿಕೊಳ್ಳಲು ಬೇಡಿ. 7 ದಿನದ ಕತೆ ಕೇಳಿ ಏಳಿರೋ ವೈಕುಂಠಕ್ಕೆ. ಶ್ರೀಕೃಷ್ಣಾರ್ಪಣಮಸ್ತು.